ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಆಗ್ತಾ ಇರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ, ಎಲ್ಲೋ ಒಂದು ಕಡೆ ಬಿಸ್ನೆಸ್ ಲಾಸ್ ಆಗ್ತಾ ಇರಬಹುದು, ನೀವು ಅಂದ್ಕೊಳ್ಳುವಂಥ ಮಟ್ಟಕ್ಕೆ ಬಿಸ್ನೆಸ್ ಆಗದೆ ಇರಬಹುದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿವಾಹ ವಿಳಂಬ ಆಗ್ತಾ ಇದೆ, ಯಾವುದೇ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಯಶಸ್ಸು ಅನ್ನೋಂಥದ್ದನ್ನ ಕಾಣ್ತಾ ಇಲ್ಲ ಅಂತಂದರೆ ಚಿಂತನೆ ಮಾಡಕ್ಕೆ ಹೋಗಬೇಡಿ. ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಗಳ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ನೈವೇದ್ಯದ ವಿಚಾರವಾಗಿ. ಈಗ ದೇವರಿಗೆ ನಾವು ನೈವೇದ್ಯ ಮಾಡುವಂಥದ್ದು, ನೈವೇದ್ಯ ಪ್ರತಿ ಬಾರಿ ಕೂಡ ಪೂಜೆ ಮಾಡುವಾಗ ನೈವೇದ್ಯ ಮಾಡೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಆದರೆ ದೇವರು ನಿಜವಾಗ್ಲೂ ಇದನ್ನು ಸ್ವೀಕರಿಸ್ತಾನ? ಸೊ ಯಾರಾದರೂ ಭಕ್ತಾದಿಗಳು, ಈ ಹಿಂದೆ ನೀವು ಇತಿಹಾಸದಲ್ಲಿ ನೋಡೋದಾದರೆ ಯಾರಾದರೂ ಭಕ್ತಾದಿಗಳು ದೇವರಿಗೆ ನೈವೇದ್ಯ ಮಾಡಿರೋದನ್ನ ದೇವರು ಸ್ವೀಕರಿಸಿರುವಂಥ ಉದಾಹರಣೆಗಳು ಏನಾದರೂ ಇದೆಯಾ ಗುರುಗಳೇ? ಈ ವಿಚಾರವಾಗಿ ತಿಳಿಸಬಹುದಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ ನೀವು. ನನ್ನ ಮೊನ್ನೆ ಅಷ್ಟೇ ಬಹುಶಃ ಯಾವುದೋ ಕಾರ್ಯಕ್ರಮದಲ್ಲಿ ಈ ವಾರಾಹಿನಲ್ಲೂ ತಿಳಿಸ್ದಂಗೆ ಜ್ಞಾಪಕ ಬಂತು ನೀವು ಕೇಳಿದ ಪ್ರಶ್ನೆ ತಕ್ಷಣ ನನಗೆ. ಈ ಭಕ್ತರು ಅಂತಂದಾಗ ಭಗವಂತ ಯಾವುದಕ್ಕಾಗಿ ಬರ್ತಾನಂತಂದರೆ, ನೀವು ಕೊಡೋ ಹಣ್ಣು ಹಂಪಲು ಹಾಲು ಕುಡಿಲಿಕ್ಕೆ ಬರಲ್ಲ ಅವ. ಆಮೇಲೆ ಸ್ವೀಕಾರ ಅಂತಂದರೆ ಅವ ದೇವತೆಗಳಿಗೆ ಆ ತರಹದ ಸ್ವೀಕಾರ ಇಲ್ಲ. ಅವರ ದೃಷ್ಟಿ ಅದರ ಮೇಲೆ ಇಡ್ತಾರೆ ಅಷ್ಟೇ. ಅವರು ದೃಷ್ಟಿ ಮಾಡಿದರೆ ಮುಗೀತು ಅಂತ, ನೋಡಿದ್ರೆ ಸಾಕು. ಎಸ್, ನೋಡಿದ್ರೆ ಅದು ದೃಷ್ಟಿ ಬೀರಿದ್ರೆ ಅದು ನೈವೇದ್ಯ ಆಯಿತು ಅನ್ನೋದೇ ಅದರ ಅರ್ಥ. ಅದೊಂದು ಪರಮ ರಹಸ್ಯ ಇರುತ್ತೆ ಅದು. ಹಾಗೆ ಇನ್ನು ಈ ಧ್ರುವ, ಭಕ್ತ ಮಾರ್ಕಂಡೇಯ, ಈ ಕಣ್ಣಪ್ಪ, ಬೋಲೆರಾಮ್, ಇವರೆಲ್ಲರೂ ಕೂಡ ಆಶ್ಚರ್ಯವನ್ನು ಮಾಡಿದ್ದಾರೆ ಅದು ಆ ರೀತಿಯಾಗಿ. ಯಾವಾಗ ಈ ಬೋಲೆರಾಮ್ ಅಂತ ಏನಿರ್ತಾನೋ, ರಾಮದಾಸರ ಪರಮಶಿಷ್ಯ ಬೋಲೆರಾಮ್ ಅನ್ನುವವ. ಈ ರಾಮದಾಸರು ಈ ಶಿಷ್ಯನಾಗಿರ್ತಕ್ಕಂತಹ ಬೋಲೆರಾಮನಿಗೆ, ಅಯ್ಯ ಸೀತಾರಾಮಚಂದ್ರರಿಗೆ ಪ್ರತಿನಿತ್ಯ ನೀನು ಅಭಿಷೇಕ ಪೂಜೆ ನೈವೇದ್ಯ ಮಾಡಬೇಕು ಚೆನ್ನಾಗಿ, ನಾನು ಸ್ವಲ್ಪ ಕಾಶಿಗೆ ಹೋಗಿ ಬರ್ತೀನಿ ಅಂತೇಳಿ ಕಾಶಿಗೆ ಹೊರಡ್ತಾರೆ ರಾಮನಾಥರು. ಆಯಿತು ಗುರುಗಳೇ, ನಾನು ಅನ್ನಿತ್ಯ ಹಾಗೆ ಮಾಡ್ತೀನಿ ಅಂತೇಳಿ ಮಾಡ್ತಿರ್ತಾನೆ. ಮೊದಲ ದಿನವೇ ಇನ್ನೇನು ಅವನೆಲ್ಲ ಮಾಡ್ತಿರ್ತಾನೆ, ನೈವೇದ್ಯ ಇಡ್ತಾನೆ, ಅದು ಹಾಗೇ ಇದೆ, ತೊಗೊಳ್ತಾ ಇಲ್ಲ. ನನ್ನ ಗುರುಗಳು ಹೇಳಿದ್ದಾರೆ, ಸೀತಾರಾಮಚಂದ್ರ ನೀನು ತೊಗೊಳ್ಳೇಬೇಕು, ಎಷ್ಟೊತ್ತಾದರೂ ತೊಗೊಳ್ತಾ ಇಲ್ಲ, ಯಾಕೆ ನೀನು? ಅಂದರೆ ನಾನು ಮಾಡೋ ಸರಿ ಇಲ್ವಾ, ತೊಗೊಳ್ಬೇಕು ನೀನು ಅಂತ ಹೇಳಿ ತಲೆ ಜೋರಾಗಿ ಹೊಡಿತಾನೆ. ಆ ಒಂದು ಪಾದಕ್ಕೆ, ರಾಮಚಂದ್ರನ ಪಾದಕ್ಕೆ ಹೊಡಿತಾನೆ. ಸೀತೆ ಬಂದು ಹೀಗೆ ಕೈ ಅಡ್ಡ ಹಿಡಿತಾ ಅವನಿಗೆ ಸ್ವಲ್ಪ ರಕ್ತ ಬರ್ತಾ ಇರುತ್ತೆ, ಅದನ್ನು ತಡೆದು ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿದ್ದಾದ ಮೇಲೆ ಮತ್ತೆ ಆಕೆ ಅದಕ್ಕೆ ಸಂಬಂಧಪಟ್ಟಕ್ಕಂಥ ಪ್ರಸಾದ ಸ್ವಲ್ಪ ಉಳಿಸಿರ್ತಾಳೆ. ಮತ್ತು ಈತ ನೀನು ಸ್ವೀಕಾರ ಮಾಡು ಅಂತ ಸೀತೆ ವಾಯಸ್ಸು ಕೇಳಿಸುತ್ತೆ. ಅವಾಗ ಆ ಒಂದು ಧ್ವನಿ ಕೇಳಿಸುತ್ತೆ, ಈ ಅಶರೀರವಾಣಿ ಅಂತ ನಾವು ಕೇಳಿದ್ದೀವಲ್ಲ, ಅದು ಕೇಳಿದ ಕೂಡಲೇ ಇಲ್ಲ ನಾನು ಸ್ವೀಕಾರ ಮಾಡೋದಿಲ್ಲ, ನನ್ನ ಗುರುಗಳಿಗೆ ಕೊಟ್ಟ ನಂತರ ನಾನು ಸ್ವೀಕಾರ ಮಾಡ್ತೀನಿ ಅಂತಾನೆ. ಅಯ್ಯೋ ರಾಮ, ನೀನು ಗುರುಗಳು ಇಲ್ವಲ್ಲ, ಯಾಕೆ ಕಾಶಿಗೆ ಹೋಗಿದ್ದಾರೆ, ನೀನೇನು ಇಲ್ಲೇ ಸ್ವೀಕಾರ ಮಾಡು. ಇಲ್ಲ ಹಾಗಿಲ್ಲ, ನಾನು ಕೊಟ್ಟೇ ತೀರ್ತೀನಿ ಗುರುಗಳೇ ಅಂತ ಹೇಳ್ತಾನೆ. ಅಯ್ಯೋ ಇವನು ದೊಡ್ಡ ಪಚಿತಿದ್ದಂಗಿದ್ದಾನೆ, ಹನುಮ ಇವನ ತೊಗೊಂಡು ಹೋಗಿ ಕಾಶಿಗೆ ಬಿಟ್ಬಾ ಅಂತ ಹೇಳ್ತಾನೆ. ಆ ಹನುಮ ಅವನ ಹೆಗಲ ಮೇಲೆ ಹೊತ್ಕೊಂಡು ಕಾಶಿಗೆ ಹೋಗ್ತಾನೆ. ಅಲ್ಲಿ ಗುರುಗಳ ಹತ್ರ ಇಳಿದುಬಿಟ್ಟು, ಗುರುಗಳೇ ಪ್ರಸಾದ ತಗೊಳ್ಳಿ ಅಂತಾನೆ. ಆ ರಾಮನಾಥರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಹೇಗೆ ಬಂದಿ ನೀನು? ಅದ್ಯಾವುದೋ ಕೋತಿ ತೊಗೊಂಬಂತು, ಯಾವುದೋ ಕೋತಿ ತೊಗೊಂಬಂದು. ಕೋತಿನಾ? ಹೆಂಗೆ ಕಾಶಿಗೆ ಬಂದಿ ನೀನು ಅಂದರೆ ಕೋತಿ ಅಂತ ಹೇಳ್ತಿದ್ದೀನಲ್ಲ ಇವನು. ಅಬ್ಬಾ, ಇವನೆಂಥ ಭಕ್ತಿನೇ ಇರಬೇಕು ಅಂತೇಳಿ ಅಲ್ಲಿ ಆಶ್ಚರ್ಯರಾಗ್ಬಿಡ್ತಾರೆ. ಅವರ ದಿವ್ಯ ದೃಷ್ಟಿಯನ್ನು ನೋಡ್ತಾರೆ, ಹನುಮ ಇವನನ್ನು ಹೊತ್ಕೊಂಡು ಬಂದಿರ್ತಾನೆ. ಅದು ಅಚಲವಾದ ಭಕ್ತಿ. ಅಂಥ ಭಕ್ತಿ ಇದ್ದರೆ ಮಾತ್ರ ಭಗವಂತ ತಗೊಳ್ತಾನೆ. ಈಗ ನಾವಿನ್ನೇನು ಆಡಂಬರದ ಅಲಂಕಾರಗಳು ಮಾಡಿಕೊಂಡು ಏನೇನೋ ಮಾಡ್ಲಿಕ್ಕೆ ಹೊರಟ್ರೆ ಸಾಧ್ಯವಿಲ್ಲ. ಅಂಥ ಭಕ್ತಿ ನೀನು ತಗೊಳ್ಬೇಕಷ್ಟೇ ಅಂತಕ್ಕಂಥ ಉಚ್ಛ್ರಾಯ ಸ್ಥಿತಿ, ಆ ಮನಸ್ಸು, ಆ ಒಂದು ಪ್ರಫುಲ್ಲವಾಗಿದ್ದು ಮಾಡ್ತಕ್ಕಂಥದ್ದು. ಇನ್ನು ನೀವು ಬೇಡರೆ ಕಣ್ಣಪ್ಪ ಅಂತ ನೋಡಿದ್ದೀರಿ, ಬಹುಶಃ ಕೇಳಿದ್ದೀರಿ, ನೋಡಿಲ್ಲ ನೀವು ಕಂಡಿದ್ದೀರಿ. ಯಾವ ರೀತಿಯಾಗಿ ನಾವು ಈ ಪುರಾಣೋಕ್ತವಾಗಿಯೋ ಅಥವಾ ಈ ಮಾಧ್ಯಮದಲ್ಲೋ ನಮ್ಗೆ ತೋರಿಸ್ತಕ್ಕಂಥ ಕಣ್ಣಪ್ಪನ ವಿಚಾರದಾಗಿಯೋ ನೋಡಿರುತ್ತೇವೆ. ಆ ಒಂದು ಭಕ್ತ ಕಣ್ಣಪ್ಪನ ಹಾಗೇನೆ ಅವನೇನು ಆಹಾರ ತಿಂತಾ ಇದ್ದ ಅದನ್ನೇ ಶ್ರದ್ಧೆಯಿಂದ ಅರ್ಪಣೆ ಮಾಡ್ತಾನೆ ಅಷ್ಟೇ. ಅಯ್ಯಯ್ಯೋ ಏನಪ್ಪ ಇದು, ನನ್ನ ಶಿವನ ತಲೆ ಮೇಲೆ ಹಂಗೇ ಇದೆಯಲ್ಲ, ತೆಗೆದಿಲ್ಲ. ಎಲ್ಲವೂ ಕೂಡ ಏನಂತಂದರೆ ನೈವೇದ್ಯ ಅಂತ ತಂದುಬಿಟ್ಟಿರ್ತಾನವ. ಏನು, ಒಂದು ಕೈಯಲ್ಲಿ ಅವನದೇ ಒಂದು ಆಯುಧ ಇದೆ, ಇನ್ನೊಂದು ಯಾವುದೋ ಪ್ರಾಣಿಯ
ಭಕ್ಷಣೆ ಮಾಂಸ ಇದೆ, ಒಟ್ಟಾರೆ ಶಿವನು ಕೊಡಬೇಕು. ಅಲ್ಲ ನೋಡ್ತಾನೆ ಲಿಂಗದ ಮೇಲೆ ಯಾವತ್ತೋ ಇಟ್ಟಿರೋ ಪುಷ್ಪಗಳು ಹಾಗೇ ಇದ್ದಾವೆ. ಅಯ್ಯಯ್ಯೋ ಇನ್ನು ಅಭಿಷೇಕ ಮಾಡಿಲ್ಲ, ಹೂವು ತೆಗೆದಿಲ್ಲ, ಎಂತ ಮಾಡೋದು ಅಂತೇಳಿ ಅಲ್ಲಿ ಒಂದು ಕುಂಡದಲ್ಲಿ ನೀರಿರುತ್ತೆ, ಅದನ್ನು ಬಾಯಿಂದ ತೆಗೆದುಕೊಳ್ತಾನೆ. ಇದನ್ನು ನೆಲದ ಮೇಲೆ ಇಡ್ತಾ ಇಲ್ಲ ಅವ, ಬಾಯಿಂದ ತೆಗೆದುಕೊಳ್ತಾ ಇನ್ನೇನು ಆ ಲಿಂಗಕ್ಕೆ ಹುಗಿಬೇಕು, ಆವಾಗ ಮತ್ತೆ ಹೂವು ಇದೆಯಲ್ಲ ಮೇಲೆ ಅದನ್ನೇ ತೆಗೆಯೋದು. ಸರಿ, ಎಲ್ಲಾದ್ರೂ ಒಂದು ವಸ್ತ್ರ ಇದೆಯಾ ನೋಡೋಣ, ಮೆತ್ತನೆಯ ವಸ್ತ್ರ ಇದೆ ಅಂತ ತೆಗೆದು ನೋಡೋದು, ಇಲ್ಲೂ ವಸ್ತ್ರ ಇಲ್ಲ. ಸರಿ, ಓಹೋ ಇದೇ ತುಂಬ ಚೆನ್ನಾಗಿದೆ, ಮೆತ್ತಗಿದೆ ಅಂತೇಳಿ ನಾನು ಹಾಕಿ ತುಳಿದು ಆ ಪಾದರಕ್ಷೆ ಮೆತ್ತಗಾಗಿದೆ, ಆ ಪಾದರಕ್ಷೆಯಿಂದ ಮೇಲೆ ಇರೋದು ಹೂವನ್ನ ತೆಗಿತಾನೆ. ಅಂದರೆ ಇವನ ಪಾದದಲ್ಲಿ ಧರಿಸಿರ್ತಕ್ಕಂಥ ಆ ಪಾದದಿಂದಲೇ ಮೇಲೆ ಶಿವನ ತಲೆ ಮೇಲೆ ಇಟ್ಟು ಆ ಒಂದು ಹೂವನ್ನ ತೆಗಿತಾನೆ. ಮತ್ತೆ ಅಭಿಷೇಕ ಮಾಡ್ತಾನೆ. ಎಲ್ಲಿದೆ ನೀರು? ಅವನ ಬಾಯಲ್ಲಿದೆ, ಒಗಿತಾನೆ, ಅಭಿಷೇಕ ಮಾಡ್ತಾನೆ ಅದೇ ನೀರಿಂದ. ಮತ್ತೆ ತಗೋ ನೈವೇದ್ಯ ಅಂತೇಳಿ ಕೊಡ್ತಾನೆ. ಶಿವ ಆಹ್ಲಾದ ಖುಷಿಯಿಂದ ಸ್ವೀಕಾರ ಮಾಡ್ತಾನೆ. ಅಷ್ಟು ಭಕ್ತಿ ಬೇಕು. ಹಾಗಂತೇಳಿ ನೀವೆಲ್ಲಾದರೂ ಮಾಡಿರಿ ಅಂತ ನಾನು ಮೊನ್ನೆ ಅಷ್ಟೇ ಹೇಳಿದ್ದೀನಿ. ಅಷ್ಟು ಭಕ್ತಿ ಇರಬೇಕು. ಅಂಥ ಭಕ್ತಿ ಇದ್ದರೆ ಮಾತ್ರ ಮಾಡಲು ಸಾಧ್ಯ. ಶಿವ ಮೆಚ್ಚದ ಇದಕ್ಕೆ ಬಿಟ್ಟರೆ ಇನ್ನು ಏನೇನೋ ನೀವು ಮಾಡ್ತಿರಲ್ಲ, ಆಡಂಬರದ ಅಧ್ಯಾಯಗಳಿಗೆ ಇಲ್ಲಿ ಜಾಗವಿಲ್ಲ. ಅದಕ್ಕೆ ಅಂಥ ಶ್ರದ್ಧೆಯಿಂದ ಮನೆಯಲ್ಲಿ ಏನು ಮಾಡ್ತಿರೋ ಖುಷಿಯಿಂದ ಅದನ್ನು ನನ್ನ ಮನೆ ಇರ್ತಕ್ಕಂಥ ಭಗವಂತ ಈ ರೂಪದಲ್ಲಿದ್ದಾನೆ. ನಾನು ಆಹಾರ ಸ್ವೀಕರಿಸುವ ಮುನ್ನ ಭಗವಂತನಿಗೆ, ತಂದೆ ತಾಯಿಗಳಿಗೆ ಸೇವೆ ಮಾಡಿನೇ ಮಾಡೋದು ಅಂತಕ್ಕಂಥ ನಿಯಮವನ್ನು ಇಟ್ಟುಕೊಳ್ತಾ ಮಾಡಿದಾಗ ಯಮ ನಿಮ್ಮ ಬಳಿ ಸುಳಿಯೋದಿಲ್ಲ. ನಿಯಮದ ಪ್ರಕಾರ ನಿಮಗೆ ಕಾಲಕ್ಕೆ ಏನು ಬರಬೇಕು ಅದು ಬರ್ತಾ ಇರುತ್ತೆ. ನೈವೇದ್ಯದ ಪರಮ ರಹಸ್ಯ ಬಹಳ ಅದ್ಭುತವಾಗಿದೆ. ಅಂತಹದ್ದು ನೈವೇದ್ಯ ಪ್ರತಿನಿತ್ಯ ಮಾಡುತ್ತಾ ಬನ್ನಿ. ನೀವು ಅವನಲ್ಲಿ ಯಾವ ರೀತಿಯಾಗಿ ಬೇಡಿಕೆ ಇಡ್ತೀರೋ ಅತ್ಯಂತ ಶೀಘ್ರಗತಿಯಲ್ಲಿ ಸಿಗ್ತಕ್ಕಂಥದ್ದು ಒಂದೇ ಒಂದು ನೈವೇದ್ಯದಿಂದ. ಅಂಥ ಶ್ರದ್ಧೆಯಿಂದ ಒಂದೇ ಅಂದರೆ ದಿನಕ್ಕೆ ಒಂದು ಮಾಡಿ ಸುಮ್ಮನೆ ಆಗಬೇಡಿ. ಪ್ರತಿನಿತ್ಯ ನೀವು ನೈವೇದ್ಯ ಏನು ಮಾಡ್ತೀರೋ ಅದರಲ್ಲಂತಹ ಫಲವನ್ನು, ಅಭ್ಯುದಯದ ಬಲವನ್ನು ನೀವು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ನೈವೇದ್ಯದ ಒಂದು ರಹಸ್ಯವನ್ನು ಈ ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಾನು ಕೇಳಿದಂಥ ಪ್ರಶ್ನೆಗೆ ನೈವೇದ್ಯದ ಒಂದು ರಹಸ್ಯವನ್ನು ಗುರುಗಳು ತಿಳಿಸ್ಕೊಟ್ರು. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.